ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಾನು ಮೊನ್ನೆಯಿಂದಲೂ ಕೂಡ ನಿಮ್ಗೆಲ್ಲರಿಗೂ ಕೂಡ ವಿಡಿಯೋ ಮಾಡ್ತಾನೆ ಇದ್ದೀನಿ. ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕಡಾಖಂಡಿತವಾಗ್ಲು ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಾರೆ ಅಂತ ಈಗ ಅದರ ರಿಲೇಟೆಡ್ ಒಂದೇ ಪ್ರೋಮೋನು ಕೂಡ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿ ಅವರನ್ನು ವೇದಿಕೆ ಮೇಲೆ ಕರೆದು ಮತ್ತೆ ಅವರನ್ನು ಬಿಗ್ ಬಾಸ್ ಮನೆಯ ಒಳಗೆ ಅಫಿಷಿಯಲ್ ಆಗಿ ಮತ್ತೆ ಕಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದರಿಂದ ಎಲ್ಲ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗಿದೆ ಅಂತ ಅನ್ಕೊಂಡಿದೀನಿ. ಯಾರ್ಯಾರೆಲ್ಲ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿದ್ರ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರೋ ಬಂದಿದ್ದು ಖುಷಿ ಆಯ್ತಾ ಇಲ್ವಾ ಅಂತ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಒಂದು ಪ್ರೋಮೋನು ಕೂಡ ಅದರ ರಿಲೇಟೆಡ್ ಬಿಟ್ಟಿದ್ದಾರೆ. ನಮ್ಮ ಕಿಚ್ಚ ಸುದೀಪ್ ಅವರನ್ನು ಕರೆಸಿ ಇದನ್ನೇನು ನೀವು ಉಡುಪಿ ಅನ್ಕೊಂಡಿದ್ದೀರಾ ಬರೋದು ಹೋಗೋದು ಅಂತ ಕೇಳಿಕೆ ಅಂದಾಗ ನಮ್ಮ ಒಂದು ರೀತಿಯ ಫನ್ ವೇಯಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಕನ್ವರ್ಸೇಷನ್ ಅನ್ನ ಆರಂಭ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಅಲ್ಲಿ ಕೂಡ ಕಾಮಿಡಿಯನ್ನು ಕ್ರಿಯೇಟ್ ಮಾಡ್ತಾರೆ. ಅವರು ಮಾತನಾಡುವಂತ ಸ್ಟೈಲೇ ಒಂದು ರೀತಿಯಾಗಿ ವಿಭಿನ್ನ ಆಗಿರೋದ್ರಿಂದ ಜನರನ್ನು ಅಟ್ರಾಕ್ಷನ್ ಮಾಡುವಂತ ಒಂದು ಕಲೆ ಅವರಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅವರು ನೀವು ಮನೆ ಒಳಗಡೆ ಹೋಗಿ ಏನ್ ಮಾಡ್ತೀರಾ ಅಂತ ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತೆ ಅವರನ್ನು ಕೇಳ್ತಾರೆ ಅಂತಾನೆ ಹೇಳ್ಬೋದು. ಕೇಳಿದ್ಮೇಲೆ ನನ್ನನ್ನು ಹೊರ ಹಾಕಲು ನೀವು ಕಾರಣ ಆದ್ರೂ ಏನು ಹೇಳಿ ಅಂತ ಹೇಳಿ ಮೊದಲು ನಾನು ಅವರನ್ನು ಕೇಳ್ತೀನಿ ಅನ್ನುವಂತ ರೀತಿಯಾಗಿ ಅವರನ್ನು ನನಗೆ ಹೊರಗೆ ಕಳಿಸಲು ಕೆಲವೊಂದಿಷ್ಟು ಜನ ನನ್ನ ಸಮಾಧಾನ ಮಾಡೋಕೆ ಬಂದ್ರು. ಆದ್ರೆ ಅವರು ಯಾರು ಕೂಡ ನನ್ನ ಬಗ್ಗೆ ಯಾರು ಕೂಡ ಸ್ಟ್ಯಾಂಡ್ ತೆಗೆದುಕೊಳ್ಳಲಿಲ್ಲ. ಏಕೆ ತೆಗೆದುಕೊಳ್ಳಲಿಲ್ಲ ಅಂತ ನಾನು ಕೇಳ್ತೀನಿ. ಅವರು ನನ್ನನ್ನು ಕೇವಲ ಅವರು ಎಲ್ಲರೂ ಕೂಡ ನನ್ನನ್ನು ಒಂದು ಬುಕ್ ಮೇಲಿನ ಕವರ್ ಆಗಿ ನೋಡಿ ನನ್ನನ್ನು ಜಡ್ಜ್ ಮಾಡಿದ್ರು. ನಾನು ನಿಜವಾದ ನನ್ನ ಒಳಗೆ ಏನ್ ಇದೆ ಅನ್ನೋದನ್ನು ನಾನು ಕಡಾಖಂಡಿತವಾಗಲು ಪ್ರೂವ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಕಿಚ್ಚ ಸುದೀಪ್ ಅವರ ಜೊತೆಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಮಾತನಾಡಿದ್ರು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರು ಹಿಸ್ ಬ್ಯಾಕ್. ನೋಡೋಣ ಯಾವ ರೀತಿಯಾಗಿ ಅವರ ಮೇಲೆ ಈಗ ತುಂಬಾನೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಯಾಕಂದ್ರೆ ಮೊದಲನೇ ದಿನ ಬಂದಂತ ರಕ್ಷಿತಾ ಶೆಟ್ಟಿ ಅವರನ್ನು ನಮ್ಮ ಬಿಗ್ ಬಾಸ್ ಅವಮಾನ ಮಾಡಿದ್ದಾರೆ. ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹಲವಾರು ಜನರು ಕಮೆಂಟ್ ಹಾಕ್ತಾ ಇದ್ರು. ಅದರಿಂದಲೇ ಅವರಿಗೆ ಒಂದು ರೀತಿಯಾಗಿ ಪಾಸಿಟಿವ್ ಆಗಿ ಎಲ್ಲವೂ ಕೂಡ ಕನ್ವರ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಈಗ ಬಿಗ್ ಬಾಸ್ ಮನೆಯ ಒಳಗೆ ಹೋದ್ಮೇಲೆ ಇವರ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇದೆ. ಯಾಕಂದ್ರೆ ವೀಕ್ಷಕರ ಒತ್ತಾಯದ ಮೇರೆಗೆ ಇವರನ್ನು ಮತ್ತೆ ನಮ್ಮ ಬಿಗ್ ಬಾಸ್ ಮನೆಯ ಒಳಗೆ ಕರೆಸಿರುವಂತ ಕಾರಣ ಈಗ ಇವರು ಕಡಾಖಂಡಿತವಾಗಲು ಒಬ್ಬ ಸ್ಟ್ರಾಂಗ್ ಪ್ಲೇಯರ್ ಆಗಿ ಆಡುವಂತಹ ಒಂದು ಪ್ರೆಷರ್ ಅವರ ಮೇಲೆ ಬೀಳುವಂತ ಕಾರಣ ನೋಡೋಣ ಯಾವ ರೀತಿಯಾಗಿ ಧಮಾಕ ಮಾಡ್ತಾರೆ. ಇವರು ಕೂಡ ಟುಸ್ ಪಟಾಕಿಯಾಗಿ 3ನೇ ವಾರದ ಒಳಗೆ ಮತ್ತೆ ಮನೆಗೆ ಹೋಗ್ತಾರಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಈ ಒಂದು ಪ್ರೋಮೋದ ಬಗ್ಗೆ ನಿಮಗೆ ಏನ್ ಅನಿಸ್ತು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಒಂದು ಬಿಗ್ ಬಾಸ್ ಈ ಸೀಸನ್ ಬಿಗ್ ಬಾಸ್ ಹಲವಾರು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಅಂತಾನೆ ಹೇಳ್ಬೋದು. ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅದು ಆಗ್ತಾನೆ ಇಲ್ಲ. ನಾವು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅನ್ನುವಂತ ಟ್ಯಾಗ್ ಲೈನ್ ರೀತಿಯಲ್ಲಿ ಅಂದ್ರೆ ಒಂದು ಥೀಮ್ ರೀತಿಯಲ್ಲಿ ಈ ಸೀಸನ್ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ನೋಡೋಣ ಯಾವ ರೀತಿಯಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ಏನೇನೆಲ್ಲ ಧಮಾಕಗಳನ್ನು ನಮಗೆ ಟ್ವಿಸ್ಟ್ ಅನ್ನು ಕೊಡ್ತಾ ಹೋಗ್ತದೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.